Hey everyone, welcome back to Script Kid YouTube channel. TCS ಮತ್ತೆ ಹೈರಿಂಗ್ ಸ್ಟಾರ್ಟ್ ಮಾಡಿದೆ BCA and BSc ಸ್ಟೂಡೆಂಟ್ಸ್ ಗಳಿಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಎತ್ತ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Access granted. ಸೊ ರಿಜಿಸ್ಟ್ರೇಷನ್ ಏನಿದೆ ಅಂತಂದರೆ 10th of October ಅಲ್ಲಿವರೆಗೂ ನೀವು ಏನು ಮಾಡ್ಬೋದು ಅಂದರೆ ರಿಜಿಸ್ಟರ್ ಮಾಡ್ಕೋಬೋದು. ಅದಾದಮೇಲೆ 15th October ಏನಾಗುತ್ತೆ ಅಂದರೆ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ದು ಏನಾಗುತ್ತೆ ಅಂದರೆ ನೆಕ್ಸ್ಟ್ ಪೋರ್ಟಲ್ ಏನಾಗುತ್ತೆ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನೀವು ಏನು ಮಾಡಬೇಕು ಅಂತಂದರೆ ಲಾಗಿನ್ ಮಾಡ್ಕೋಬೇಕು. ಹಳೆ ಯೂಸರ್ ಆಗಿದ್ರೆ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ, IT ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವೇನು ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಓಕೆ, IT ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಪ್ರೊಸೆಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಬಿಟ್ಕೊಟ್ಟಿರೋಂಥ ವಿಷಯ. ಇಮೇಲ್ ID ಹಾಕಿ OTP ಬರುತ್ತೆ, OTPನ ನೀವು ಎಂಟರ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ವಿಲ್ ರಿಜಿಸ್ಟರ್. ಅಥವಾ ನೀವು ಹೊಸ ಯೂಸರ್ ಅಲ್ಲ ಹಳೆ ಯೂಸರ್ ಇದ್ದೀರಾ ಅಂತಂದರೆ ವಾಟ್ ಯು ಶುಡ್ ಡು, ಜಸ್ಟ್ ಏನು ಮಾಡಿ ಅಂತಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಮೇಲ್ ID ಹಾಕಿ ಕ್ಯಾಪ್ಚಾ ಹಾಕಿ OTP ಬರುತ್ತೆ, OTPಯಿಂದ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿ ನೀವೇನು ಮಾಡ್ಬೋದು, ಲಾಗಿನ್ ಆಗ್ಬೋದು. ಅದಾದಮೇಲೆ 15th October ಆನ್ವರ್ಡ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಕೂಡ ಮಾಡಬೇಕು. ನಿಮ್ಗೆ ಏನಾದರೂ ಪ್ರಿಪೇರ್ ಆಗಬೇಕು ಅಂತ ಇದೆ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ಕನ್ನಡದಲ್ಲಿ ನಾವೇನು ಲಾಂಚ್ ಮಾಡಿದ್ವಿ ಅಂದರೆ TCS ಸ್ಮಾರ್ಟ್ ಹೈರಿಂಗ್ ಅಥವಾ ಇಗ್ನೈಟ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಬೇಸಿಕಲಿ ಅನ್ನೋದ್ರ ಬಗ್ಗೆ ಏನು ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ TCS ಸ್ಮಾರ್ಟ್ ಹೈರಿಂಗ್ ಪ್ರೊಸೆಸ್ ಏನಿರುತ್ತೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಳ್ತೀವಿ. ಅದಾದಮೇಲೆ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್, ಅದರೊಳಗಡೆ ಬೇಸಿಕ್ ಮ್ಯಾಥಮೆಟಿಕ್ಸ್, ಅದಾದಮೇಲೆ ವೆರ್ಬಲ್ ಎಬಿಲಿಟಿ, ರೀಸನಿಂಗ್ ಸ್ಕಿಲ್ಸ್ ಮೇಲೆ ನಾವು ಫೋಕಸ್ ಮಾಡ್ಕೊಳ್ತಾ ಇದ್ದೀವಿ. ಕೋಡಿಂಗ್ ರೌಂಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಕೋಡಿಂಗ್ನ ನಾವು ಕ್ಲಿಯರ್ ಮಾಡ್ಕೊಂಬಿಟ್ರೆ 50 ಮಾರ್ಕ್ಸ್ ಸಿಗುತ್ತೆ. ಅದರಿಂದ ನಾವು ಏನು ಮಾಡ್ಬೋದು ಅಂದರೆ ಫಸ್ಟ್ ರೌಂಡ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಅದಾದಮೇಲೆ ಟೆಕ್ನಿಕಲ್ ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು, ಏನೇನು ಕೇಳ್ತಾರೆ. ಓಕೆ, ಸೊ HR ಇಂಟರ್ವ್ಯೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಓಕೆ, ಸೊ ಅವ್ರೇನು ಕೇಳ್ಬೋದು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಆದಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹಂಗಿರಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅವ್ರ ಮುಂದ್ಗಡೆ, ಅದೆಲ್ಲ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಳ್ತಾ ಇದ್ವಿ. ಅದಾದಮೇಲೆ ಲಾಸ್ಟ್ ಫೈನಲಿ ಮಾಕ್ ಇಂಟರ್ವ್ಯೂಸ್. ಯಾರ್ಯಾರ್ದು ಕ್ಲಿಯರ್ ಆಗುತ್ತೋ ಅವ್ರಿಗೆ ಏನು ಮಾಡ್ತಾ ಇದ್ವಿ ಅಂದರೆ ಯಾರ್ಯಾರ್ದಂತಲ್ಲ ಪ್ರತಿಯೊಬ್ಬರಿಗೂ ನಾವೇನು ಮಾಡ್ಬೋದು ಅಂದರೆ ಮಾಕ್ ಇಂಟರ್ವ್ಯೂಸ್ನ ತೊಗೊಳ್ತೀವಿ ಒಂದ್ಸತಿ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ, ಅಥವಾ ನೀವು ಎಕ್ಸಾಮ್ ಕೊಟ್ಟು ಬಂದಾದಮೇಲೆ October 15 ಆದಮೇಲೆ ಮಾಕ್ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನೇನು ಸಿಲೆಬಸ್ ಗೊತ್ತಿರಬೇಕಲ್ಲ ನಿಮಗೆ, ಸೊ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಏನು ಮಾಡಿ ಅಂದರೆ ಇವಾಗಲೇ ಈ ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. 499 rupees ಈ ಕೋರ್ಸ್ ವ್ಯಾಲ್ಯೂ. ಬಟ್ ಇವಾಗ ನಾವೇನು ಮಾಡ್ತೀವಿ ಅಂದರೆ 999 rupeesಗೆ ಈ ಕೋರ್ಸ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಇವಾಗಲೇ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಜೂನಿಯರ್ಸ್ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ನಿಮ್ಮ ಸೀನಿಯರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ಸೀನಿಯರ್ಸ್ ನೋಡ್ತಾ ಇದ್ದರೆ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿ. ಓಕೆ, ಸೊ ಅದು ಅವರಿಗೆ ಹೆಲ್ಪ್ ಆಗುತ್ತೆ. ಜೂನಿಯರ್ಸ್ಗೆ ಏನಾಗುತ್ತೆ ಅಂದರೆ ಜನವರಿ ಆಮೇಲೆ ಫೆಬ್ರವರಿ ಒಳಗಡೆ ಸ್ಮಾರ್ಟ್ ಹೈರಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇವಾಗ 2024 ಗ್ರ್ಯಾಜುಯೇಟ್ಸ್ಗಳಿಗೆ ಮಾತ್ರ ಹೈರಿಂಗ್ ನಡೀತಾ ಇರೋದು. ಇವಾಗಲೇ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಕೋರ್ಸಿಂದು ಕೂಡ. ಓಕೆ, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. TCS ಮತ್ತೆ ಹೈರಿಂಗ್ ಸ್ಟಾರ್ಟ್ ಮಾಡಿದೆ BCA ಆ್ಯಂಡ್ BSc ಸ್ಟೂಡೆಂಟ್ಸ್ಗಳಿಗೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತಂದರೆ 2024 ಗ್ರ್ಯಾಜುಯೇಟ್ಸ್ ಏನಿದ್ದಾರೆ BSc BCA ಇದ್ದು ಅವರೆಲ್ಲ ಏನು ಮಾಡ್ಬೋದು ಅಂತಂದರೆ ಇದಕ್ಕೆ ಅಪ್ಲೈ ಮಾಡಬಹುದು ವಿತೌಟ್ ಎನಿ ಪ್ರಾಬ್ಲಮ್. ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಪೋರ್ಟಲ್ನಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು. ಪ್ರೊಸೆಸರ್ ಏನಿರುತ್ತೆ ಅಂತ ನೀವೇನು ಮಾಡ್ಬೋದು ಅಂದರೆ ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗ್ಬೋದು. ಅವ್ರದ್ದೇ ಆದಂತಹ ವೆಬ್ಸೈಟ್ನಲ್ಲಿ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಏನೇನು ಕೇಳ್ತಾರೆ ಇದ್ರೊಳಗಡೆ ಅಂತಂದರೆ ವರ್ಬಲ್ ಆಗಿರ್ಬೋದು, ಕ್ವಾಂಟಿಟಿವ್ ಆಗಿರ್ಬೋದು. ಅದಾದಮೇಲೆ ಕೋಡಿಂಗ್ ರೌಂಡ್ ಇರುತ್ತೆ, ಬೇಸಿಕ್ ಮ್ಯಾಥ್ಸ್. ಓಕೆ, ಸೊ ಅದ್ರ ಮೇಲೂ ಕೂಡ ಆಪ್ಟಿಟ್ಯೂಡ್ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ 50% ಪ್ರತಿಯೊಂದು 10th ಆಗಿರ್ಬೋದು, PUCನಲ್ಲಿ ಆಗಿರ್ಬೋದು, ಆಮೇಲೆ ಗ್ರ್ಯಾಜುಯೇಷನಲ್ಲಿ. ಸೊ ನಿಮ್ಮದು ಓವರಾಲ್ 50% ಏನಿರಬೇಕು ಅಂತಂದರೆ CGP ಆಗಲಿ ಪರ್ಸೆಂಟೇಜ್ ಆಗಲಿ ನಿಮ್ಮದು ಓವರಾಲ್ ಮಾರ್ಕ್ಸ್ ಇರಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಅಕ್ಸೆಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ 24 ಮಂತ್ಸ್ಗಿಂತ ಜಾಸ್ತಿ ಏನಿರಬಾರ್ದು ಅಂತಂದರೆ ನಿಮ್ಮದು ಸ್ಟಡಿ ಬ್ರೇಕ್ ಇರಬಾರ್ದು. ಅದಕ್ಕಿಂತ ಕಡಿಮೆ ಇದ್ದವರು ಮಾತ್ರ ಅಪ್ಲೈ ಮಾಡ್ಬೋದು. ಲೈಕ್ 3 years 4 years ಡ್ರಾಪ್ ಮಾಡಿದ್ರೆ ಅದಾದಮೇಲೆ ಬಂದು ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಿದ್ರೆ ಅಂಥವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಬೇಸಿಕಲಿ ಯಾರು ಅಪ್ಲೈ ಮಾಡ್ಬೋದು ಅಂದರೆ 1 year 2 year ಏನು ಲಾಂಗ್ ಟರ್ಮ್ ಹೋಗಿರ್ತಾರೆ ಅಂಥವ್ರು ಏನಾದರೂ BCAಗೆ ಬಂದಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಸಿಲೆಬಸ್ ಬಗ್ಗೆ ಆಗಿರ್ಬೋದು, ಅದಾದಮೇಲೆ ಇದ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು. ನಾನು ಆಲ್ರೆಡಿ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಬಿಕಾಸ್ ನಾನು ಕೂಡ ಒಬ್ಬ TCS ಇಗ್ನೈಟ್ ಗ್ರ್ಯಾಜುಯೇಟ್ ಟ್ರೈನಿ. ಓಕೆ, TCSನಲ್ಲಿ
ಸೊ ಅದಕ್ಕೋಸ್ಕರ ನಂಗೆ ತುಂಬ ಚೆನ್ನಾಗಿ ನಾಲೆಜ್ ಇದೆ ಇದ್ರ ಬಗ್ಗೆ, TCS ಇಗ್ನೈಟ್ ಬಗ್ಗೆ, ಆಮೇಲೆ ಸ್ಮಾರ್ಟ್ ಹೈರಿಂಗ್ ಬಗ್ಗೆ. ಓಕೆ, ಸೊ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಏನು ಎತ್ತ ಅಂತ. ಸೊ ಆ ವೀಡಿಯೋಸ್ನೆಲ್ಲ, ಪ್ರೀವಿಯಸ್ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಜಾಸ್ತಿ ಬೇಕಾಗಿತ್ತು ಇಗ್ನೈಟ್ ಆ್ಯಂಡ್ ಸ್ಮಾರ್ಟ್ ಹೈರಿಂಗ್ ಬಗ್ಗೆ ಅಂತಂದರೆ, ಅದಾದಮೇಲೆ ತಪ್ಪದೇ ಈ ಕೋರ್ಸ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಇವಾಗಲೇ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ 15 ಡೇಸ್ ಮಾತ್ರ ಇರ್ಬೋದು, ನೋಡ್ತಾ ಇರ್ಬೋದು ನೀವು, ಟೈಮ್ ತುಂಬ ಕಡಿಮೆ ಇದೆ. 15ನೇ ತಾರೀಕಿಗೆ ನಿಮ್ಮದು ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತವೆ TCS ಸ್ಮಾರ್ಟ್ ಹೈರಿಂಗ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಹೋಗ್ಬಿಟ್ಟು ಕೋರ್ಸ್ನ ಜಾಯಿನ್ ಮಾಡಿ. ಇವತ್ತಿಂದಾನೇ ವೀಡಿಯೋಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ಕೋರ್ಸ್ನಲ್ಲಿ. ಫಸ್ಟ್ ನಾವು ಕೋಡಿಂಗ್ ರೌಂಡ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಕೋಡಿಂಗ್ ತುಂಬ ಈಸಿ ಇರುತ್ತೆ, ಆಮೇಲೆ 50 ಮಾರ್ಕ್ಸ್ ಇರುತ್ತೆ ಕೋಡಿಂಗಿಗೆ ಬೇಸಿಕಲಿ. ಸೊ ಅದಕ್ಕೋಸ್ಕರ ನಾವು ಕೋಡಿಂಗ್ ರೌಂಡ್ಸ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಆಪ್ಟಿಟ್ಯೂಡಿಗೆ ಜಂಪ್ ಆಗ್ತಾ ಇದ್ದೀವಿ. ಆಪ್ಟಿಟ್ಯೂಡ್ ಆದಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಂಟರ್ವ್ಯೂ ರೌಂಡ್ಸ್ಗಳ ಬಗ್ಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಒಂದ್ಸತಿ ನಿಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮಾಕ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಯಾರ್ಯಾರ್ದು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿರುತ್ತೆ ಅವ್ರದ್ದು ಏನು ಮಾಡ್ಬೋದು ಅಂತಂದರೆ ನಾವು ಮಾಕ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ನಾನು ಅಷ್ಟೇ ಅಲ್ಲದೆ ಬೇರೆ ಯಾರಾದ್ರೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದರೆ ಅವ್ರನ್ನೂ ಕೂಡ ಕರ್ಕೊಂಡ್ಬರ್ತೀನಿ ಇಂಟರ್ವ್ಯೂ ರೌಂಡ್ಸ್ಗೆ. ಸೊ ಅವರು ಕೂಡ ಏನು ಮಾಡ್ತಾರೆ, ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತಾರೆ. ಪ್ರತಿಯೊಂದು ಈ ಕೋರ್ಸ್ನಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಜೂನಿಯರ್ಸ್ಗಳಿಗೆ ಶೇರ್ ಮಾಡಿ. ಇವಾಗ ಅವ್ರು ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಫ್ಯೂಚರ್ನಲ್ಲಿ ಮತ್ತೆ ಅವರು ಜನವರಿ ಫೆಬ್ರವರಿನಲ್ಲಿ ಮತ್ತೊಂದು ಸತಿ ಹೈರಿಂಗ್ ಮಾಡ್ತಾರೆ TCSನವರು. ಸೊ ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಜೂನಿಯರ್ಸ್ ಜೊತೆಗೂ ಕೂಡ ಈ ಕೋರ್ಸ್ನ ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಬೇಸಿಕಲಿ 5000 ಇದೆ ಕೋರ್ಸ್ ಪ್ರೈಸ್ ಬಂದುಬಿಟ್ಟು. ಬಟ್ ಇವಾಗ ಕೋರ್ಸ್ ಪ್ರೈಸ್ ಏನಿದೆ ಅಂತಂದರೆ ಓನ್ಲಿ 999 ರುಪೀಸ್ ಇದೆ. ಹೋಗ್ಬಿಟ್ಟು ಜಾಯಿನ್ ಆಗಬಹುದು. ಸೊ ಸಿಗೋಣ ಕೋರ್ಸ್ನಲ್ಲಿ. ಓಕೆ, ಸೊ ಮತ್ತೆ ಯಾವುದ್ರ ಮೇಲೆ ವೀಡಿಯೋಸ್ ಮಾಡಬೇಕು ಯೂಟ್ಯೂಬ್ನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಓಪನ್ ಇದೆ. ಹೋಗ್ಬಿಟ್ಟು ಹೇಳ್ಬೋದು ಇದ್ರ ಮೇಲೆ ವೀಡಿಯೋ ಮಾಡೋಣ ಏನು ಅಂತ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋಸ್ಗಳು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.